ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 5th ಸೆಮಿಸ್ಟರ್ ಬ್ಯಾಂಕಿಂಗ್ ಲಾ ಸಬ್ಜೆಕ್ಟ್ ಅಲ್ಲಿ ಬರುವಂತಹ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆ, ಬ್ಯಾಂಕು ಎಂದರೇನು? ಎರಡನೇ ಪ್ರಶ್ನೆ, ಬ್ಯಾಂಕರ್ ಎಂದರೆ ಯಾರು? ಮೂರನೇ ಪ್ರಶ್ನೆ, ಬ್ಯಾಂಕಿಂಗ್ ಎಂದರೇನು? ನಾಲ್ಕನೇ ಪ್ರಶ್ನೆ, ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಅಂತರ್ಜಾಲ ಬ್ಯಾಂಕಿಂಗ್ ಎಂದರೇನು? ಐದನೇ ಪ್ರಶ್ನೆ, ಕೇಂದ್ರೀಕೃತ ಬ್ಯಾಂಕಿಂಗ್ ಎಂದರೇನು? ಆರನೇ ಪ್ರಶ್ನೆ, ವಸೂಲಿದಾರ ಬ್ಯಾಂಕರ್ ಎಂದರೆ ಯಾರು? ಏಳನೇ ಪ್ರಶ್ನೆ, ಪಾವತಿದಾರ ಬ್ಯಾಂಕರ್ ಎಂದರೆ ಯಾರು? ಎಂಟನೇ ಪ್ರಶ್ನೆ, ಇವುಗಳನ್ನು ವಿಸ್ತರಿಸಿ. KYC, ನೆಫ್ಟ್, MICR, RTGS, ATM. ಒಂಬತ್ತನೇ ಪ್ರಶ್ನೆ, ಹಿಂಬರಹ ಎಂದರೇನು? ಹತ್ತನೇ ಪ್ರಶ್ನೆ, ತುಂಡು ಚೀಟಿ ಎಂದರೇನು? 11ನೇ ಪ್ರಶ್ನೆ, ಬಂಧಕ ಎಂದರೇನು? 12ನೇ ಪ್ರಶ್ನೆ, ಅಡಮಾನ ಎಂದರೇನು? 13ನೇ ಪ್ರಶ್ನೆ, ಡೆಬಿಟ್ ಕಾರ್ಡ್ ಎಂದರೇನು? 14ನೇ ಪ್ರಶ್ನೆ, KYC ಎಂದರೇನು ಅಥವಾ KYC ವಿಸ್ತರಿಸಿ. ಪಾಸ್ ಪುಸ್ತಕ ಎಂದರೇನು? 16ನೇ ಪ್ರಶ್ನೆ, ವಚನ ಪತ್ರ ಎಂದರೇನು? 17ನೇ ಪ್ರಶ್ನೆ, ಚೆಕ್ಕುಗಳ ರೇಖನ ಎಂದರೇನು? 18ನೇ ಪ್ರಶ್ನೆ, ಅಧಿಕ ಹಣ ಸೌಲಭ್ಯ ಎಂದರೇನು? 19ನೇ ಪ್ರಶ್ನೆ, ಚೆಕ್ನ ಹಿಂಬರಹ ಯಾರು ಮಾಡಬಹುದು? ಕೊನೆ ಪ್ರಶ್ನೆ 20ನೇ ಪ್ರಶ್ನೆ, ತಾತ್ಪೂರ್ತಿಕ ಸಾಲ ಎಂದರೇನು? ಸೊ ಇವಿಷ್ಟು ನಿಮಗೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳು. ಸೊ ಇವುಗಳಲ್ಲಿ ನಿಮಗೆ 5 ಪ್ರಶ್ನೆಗಳು ಪೇಪರ್ ಅಲ್ಲಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಸಬ್ಜೆಕ್ಟ್ ಒಂದಿಗೆ ಸಿಗೋಣ. ಧನ್ಯವಾದಗಳು.